ರಿಲ್ಯಾಕ್ಸ್ ಆಗಿದೆ. ಹುಬ್ಬಳ್ಳಿ ಗಾಡಿಗೆ ಅದು ಹೋಗ್ತಾ ಇದೆ ನೋಡಿ. ಇನ್ ದಿಸ್ ಬ್ಯೂಟಿಫುಲ್ ಲೊಕೇಶನ್. ಸೋವೆ ಹೀಗೇನೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಮರ್ಪಿತ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ಇಷ್ಟು ಕ್ಯೂಟಾಗಿ ರೆಡಿಯಾಗಿ ಎಲ್ಲಿಗೆ ಹೊರಡ್ತಾ ಇದ್ದೀವಿ ಅಂದರೆ ಇವತ್ತು ಇಟ್ಸ್ ಅ ಸ್ಪೆಷಲ್ ಡೇ ನನಗೂ ಸ್ಯಾಮ್ಗೂ. ಏನಪ್ಪ ಅಂದರೆ 6 months ಸರಿನಾ? ಎಸ್, 6 months ಆಯಿತು ನಮ್ಮ ಮದುವೆ ಆಗಿ. ಸೊ ವಿ ಆರ್ ಗೋಯಿಂಗ್ ಆನ್ ಅ ರೈಡ್ ಇವತ್ತು. ಸೊ ಬೈಕಲ್ಲಿ, ನಮ್ಮ ಹೊಸ ಬೈಕಲ್ಲಿ ನಮ್ಮ ಫಸ್ಟ್ ರೈಡ್. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಹಂಗೆ ಹೋಗ್ತಾ ಹೋಗ್ತಾ ನೋಡಿ. ಆ್ಯಂಡ್ ಬಿಫೋರ್ ದ್ಯಾಟ್ ರಾತ್ರಿ ಒಂದು ಕ್ಯೂಟ್ ಸರ್ಪ್ರೈಸ್ ಇತ್ತು ನನಗೆ, ಅದೇನಂತ ನೋಡ್ಕೊಬನ್ನಿ. ಹ್ಯಾಪಿ 6 month. ಥ್ಯಾಂಕ್ ಯು ಕೋಕೋ. ಮೇ ಗಾಡ್ ಬ್ಲೆಸ್ ಯು. ತಗೊಳ್ಳ ಆಶೀರ್ವಾದ. ಓಕೆ, ಸೊ ನಾವು ಇವಾಗ ಟಿಫನ್ ಮಾಡಿ ಆರಾಮಾಗಿ ಹೊರಟಿದ್ದೀವಿ. ತುಂಬ ಅಂದರೆ ಸಂಡೇ ಸಿಗೋದೊಂದು ಸಂಡೇ ಅಂತ ಒಂದು 8:30ಗೆ ಎದ್ಬಿಟ್ಟು ಸ್ನಾನಗಿನೆಲ್ಲ ಮಾಡಿ ರೆಡಿಯಾಗಿ ಇವಾಗ ಹೊರಟಿದ್ದೀವಿ. ವಿ ಆರ್ ಗೋಯಿಂಗ್ ಟು ಅ ಬ್ಯೂಟಿಫುಲ್ ಪ್ಲೇಸ್. ಸ್ಟೇ ಟ್ಯೂನ್ಡ್. ಹೆಂಗೆ ಹೋಗ್ತೀವಿ, ನಮ್ಮ ಜರ್ನಿ ಹೆಂಗಿರುತ್ತೆ ಎಲ್ಲ ಎಂಜಾಯ್ ಮಾಡಿ. ಲೆಟ್ಸ್ ಗೋ. ಔಟ್ಫಿಟ್ ಚೆಕ್. ಸೊ ಈಸ್ ವೇರಿಂಗ್ ಅಂದರೆ ಟ್ರೈಪಾಡ್ ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಈಸ್ ವೇರಿಂಗ್ ಬ್ಲ್ಯಾಕ್ ಶರ್ಟ್ ಆ್ಯಂಡ್ ವೇರಿಂಗ್ ಬ್ಲ್ಯಾಕ್ ಪ್ಯಾಂಟ್ ಆ್ಯಂಡ್ ಈ ಥರ ಇದು. ಆ್ಯಂಡ್ ಸ್ವಲ್ಪ ಇಂಡೋ ವೆಸ್ಟರ್ನ್ ಇರಲಿ ಅಂತ ನಾನು ಜುಮ್ಕಿ, ಜೀನ್ಸ್, ಕುರ್ತಾ ಈ ಥರ ರೆಡಿ ಆಗಿದ್ದೀನಿ. ಓಕೆ, ಸೊ ಲೆಟ್ಸ್ ಗೋ. ಗಾಡಿ ಕ್ಲೀನ್ ಅಲ್ಲ, ಗಾಡಿ ಒರೆಸ್ತಾ ಇದ್ದಾರೆ. ಆಲ್ ಸೆಟ್ ಟು ಗೋ ಫಾರ್ ಅ ಫಸ್ಟ್ ರೈಡ್ ಇನ್ ದಿಸ್. ಹಾಂ, ಪಿಕ್ಕಿ ನಮ್ಮ ಶಾನು ನಮ್ಮನ್ನ ಕಳಿಸ್ಬಿಟ್ಟು ಹೋಗಕ್ಕೆ ಬಂದಿದ್ದಾಳಂತೆ. ಸುಬ್ಬಿ ಯಾರು ಸುಬ್ಬಿ? ಆಲ್ ಸೆಟ್, ಟೆರರಿಸ್ಟ್ ಲುಕ್. ಎಲ್ಲ ಕವರ್ ಮಾಡ್ಕೋಬೇಕಲ್ಲ ಅಲ್ಲಿ ತನಕ, ಹೋಗೋ ತನಕ ಅಟ್ಲೀಸ್ಟ್. ಸಿಂಪು ಆಕ್ಸಿಲೇಟರ್ ಕೊಡ್ತಿಲ್ಲ ಇವಾಗ. ಇದು ಟೂರ್ ಮೋಡಲ್ ಇದೆ, ನೋಡ್ತಾ ಇರ್ಬೋದು. ಸೊ ಅದು ಲಾಕ್ ಆಗುತ್ತೆ ಸ್ಪೀಡ್. ಅದೇ ಸ್ಪೀಡಲ್ಲಿ ಏನಪ್ಪ ಕ್ರೂಸ್ ಕಂಟ್ರೋಲ್ ಅಂತ ಹೇಳ್ತಾರೆ. ಏನಂತಾರೆ ಬೇಬಿ? ಕ್ರೂಸ್ ಕಂಟ್ರೋಲ್. ಓಕೆ, ಕ್ರೂಸ್ ಕಂಟ್ರೋಲ್ ಅಂತ ಹೇಳ್ತಾರಂತೆ. ಅದೇ ಸ್ಪೀಡಲ್ಲಿ ಅದು ಅದ್ರ ಪಾಡಿಗೆ ಅದು ಹೋಗ್ತಾ ಇದೆ ನೋಡಿ. ಸಿಂಬು ಗಾಡಿನೇ ಇಟ್ಕೊಂಡಿಲ್ಲ. ಓ ಮೈ ಗಾಡ್ ಮ್ಯಾನ್. 65 ಅಲ್ಲಿದೆ, ಅದ್ರ ಪಾಡಿಗೆ ಅದು ಹೋಗ್ತಾ ಇದೆ. ಆಕ್ಸಿಲೇಟರ್ ಕೊಡ್ತಾ ಇಲ್ಲ, ಏನೂ ಇಲ್ಲ. ನೈಸ್ ಮ್ಯಾನ್. Chaos of Bangalore to calmness. ಸೊ ಇನ್ನೇನು ನಾವು 500 ಇಲ್ಲಿ ನೋಡ್ಬೋದು, 500 meters ಇದೆ ಅಷ್ಟೇ ಲೊಕೇಶನ್ನಿಗೆ. ಇಷ್ಟು ಬ್ಯೂಟಿಫುಲ್ ವ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ಸಿ, ಸರೌಂಡಿಂಗ್ ಫುಲ್ಲು ಗ್ರೀನರಿ ಆ್ಯಂಡ್ ಆಫ್ ರೋಡು. ಹಾಂ, ಅಲ್ಲೇ ಬೋಟ್ ಬಂದ್ಬಿಟ್ಟು ರಾಲಿಗೆ ಹಾಕೊಂಡ್ಬಿಟ್ಟೆ. ಅಮ್ಮ ಫೋನ್ಗೆ ಬಿದ್ದೋಗ್ಬಿಟ್ರೆ ಕಷ್ಟ. ಫುಲ್ ಆಫ್ ರೋಡಲ್ಲಿ ಇದ್ದೀವಿ. ಆ್ಯಂಡ್ ಮೋಡ್ ನೋಡ್ಬೋದು, ರ್ಯಾಲಿಲಿದೆ. ಈ ಥರ ಮೋಡ್ ಚೇಂಜ್ ಮಾಡ್ಬೋದು ನಮ್ಮ ಗಾಡೀಲಿ. ಆಕ್ಚುಲಿ ಕ್ರೌಡ್ ಸ್ವಲ್ಪ ಇದಾರೆ ಅನ್ಸುತ್ತೆ, ಜನ ಇದ್ದಾರೆ, ನೋಡ್ಬೋದು ನೀವು. ವಾವ್ ಮ್ಯಾನ್, ವಿ ಆರ್ ಹಿಯರ್ ಇನ್ ದಿಸ್ ಬ್ಯೂಟಿಫುಲ್ ಲೊಕೇಶನ್. ಸಖತ್ತಾಗಿದೆ. ಸುತ್ತ ನೀರು, ಮರ, ಗಿಡ, ಇದ್ರ ಮಧ್ಯ ಶಿವನ ದೇವಸ್ಥಾನ ಇದೆ. ಬನ್ನಿ ಹೋಗೋಣ. ಸಿಂಬು ಫೋಟೋ ತಗೊಳಕ್ ಬರ್ತಾನೆ. ಯಾವ್ದಾದ್ರು ದೊಡ್ಡ ಗಾಡಿ ಬರುತ್ತೆ, ಹೋಗ್ತಾನೆ. ಓ ಅಂಕಲ್ ಜಗ್ ಮಿಸ್ ಆಗಿದೆ. ವಾವ್, ಅಯ್ಯೋ ಶೇಟ್, ಹೋಯ್ತು. ತುಂಬ ಕ್ರೌಡ್ ಇದೆ. ಇದರಲ್ಲಿ
ಇಲ್ಲಿಂದ ನೀರು ಒಳಗಡೆಯಿಂದಾನೇ ಹೋಗಿ ಅಲ್ಲಿ ಶಿವನ್ ದೇವಸ್ಥಾನ ನೋಡಬೇಕು. ದ ಬ್ಯೂಟಿಫುಲ್ ಪ್ಲೇಸ್. ಸುಮಾರು ದಿನದಿಂದ ಅನ್ಕೊಂಡಿದ್ವಿ, ಫೈನಲಿ ಇವತ್ತು ಬಂದಿದ್ದೀವಿ. ಬನ್ನಿ ಇವಾಗ ನೀರಲ್ಲಿ ನೆಟ್ಕೊಂತ ಹೋಗೋಣ. ಪ್ಯಾಂಟ್ ಮಚ್ಕೊಬೇಕು ಒಂದು ನಿಮಿಷ, ಗ್ಲಾಸ್ ಬಿಚ್ಬಿಡ್ತೀನಿ. ಸೊ ವೇ ಹೀಗೇನೆ, ಕಾಲು ಒದ್ದೆ ಮಾಡ್ಕೊಂಡೇ ಹೋಗ್ಬೇಕು. ಅದಕ್ಕಂದ್ರೆ ಸಪ್ರೇಟಾಗಿ ಟ್ಯಾಪ್ ವಾಟರ್ ಏನು ಬೇಕಾಗಿಲ್ಲ, ಆನ್ ದ ವೇ ರೂಟೇ ಸಾಕು. ಆಹಾ, ಪ್ಯಾಂಟ್ ನಡೀತಿದೆ. ಕ್ಲೀನ್ ವಾಟರ್. ಆ ಕಡೆ ಫೋಟೋ ಶೂಟ್ ಆಗಿದೆ. ಸಿ ದಿಸ್ ಇಸ್ ಶಿವ ಟೆಂಪಲ್. ದೊಡ್ಡ ಮಾತ್ರೆ. ಏನು ಬೇಬಿ ಇದು? ದೊಡ್ಡ ಮಾತ್ರೆ. ದೊಡ್ಡ ಮೇಟ್ರಿ. ಸಾರಿ, ಶಿವ ಟೆಂಪಲ್ ದೊಡ್ಡ ಮೇಟ್ರಿ ಅಂತ ಆದರೆ ಈ ಬ್ಯೂಟಿಫುಲ್ ಲೊಕೇಶನಲ್ಲಿ ಬರ್ತೀರಾ, ನೀಟಾಗಿ ತೋರಿಸುತ್ತೆ. ಸುತ್ತಮುತ್ತ ನೀರು, ಮರ, ಗಿಡ, ಕಾಡು, ಆ ಮಧ್ಯದಲ್ಲಿ ಈ ಶಿವಪ್ಪ ಇರೋದು. ಸಖತ್ತು ಖುಷಿ ಆಯ್ತು ಇವತ್ತು ಬಂದಿರೋದು ಇಲ್ಲಿಗೆ ನನಗೆ. ನೋಡಿ ಹೆಂಗೆ ಸುರಿದಿದ್ದಾರೆ ನಮ್ಮ ಯಜಮಾನ್ರು. ವಾಟ್ ಇಫ್ ಇಲ್ಲಿ ಕೆಳಗಡೆ ಪಟ್ ಅಂತ ನಾನು ಫೋನ್ ಬಿದ್ದೋದ್ರೆ ಹೆಂಗಿರುತ್ತೆ? ಬನ್ನಿ, 6 ತಿಂಗಳಾಗಿದೆ ಮದುವೆ ಆಗಿ. ಸಿಂಬುನ್ ಸ್ವಲ್ಪ ಕ್ವಶನ್ಸ್ ಕೇಳೋಣ. ಸರ್, ಎಲ್ಲ ಬೇಡ್ಕೊಂಡೆ. ಏನಪ್ಪ, ಮದುವೆಗೆ 6 ತಿಂಗಳಾಯ್ತಲ್ಲ, ಹತ್ರ ಬಾ ಹೇಳು, ನಿಮ್ಮ ಹೆಂಡತಿ ಬಗ್ಗೆ ಏನು ಅನಿಸ್ತಾ ಇದೆ? ಒಂದು 4 ಮಾತು ತಿಳಿಸಿ ಸರ್. ಹೇಳಿ ಸರ್. ಶೋ ದೇವ್ರೆ. ಅಲ್ಲ, ನಮ್ಮ ಪ್ರೀತಿಗೆ ಅಷ್ಟು ಬೆಲೆ ಇಲ್ವಾ? ಇಲ್ಲ, ಪರವಾಗಿಲ್ಲ, ಅದೆಲ್ಲ ಒಂದು ಸಪ್ರೇಟ್ ಒಂದು ಮಾಡಿ ತಿಳಿಸ್ತೀನಿ. ಹೆಂಗಿದೆ ಅಲ್ಲ ವ್ಯೂ, ಸಖತ್ತಾಗಿದೆ. ಇಲ್ಲಿ ನೀರು ಸ್ವಲ್ಪ ಗಲೀಜಾಗಿದೆ, ಅಲ್ಲಿ ಆಟ ಆಡ್ತಾ ಇರೋ ಕಡೆ ಚೆನ್ನಾಗಿದೆ. ಏನಪ್ಪ ಸಿಮ್ಮಿ, ಜಾಲಿ. ಇದಾದ್ಮೇಲೆ ನಾವು ಒಂದು ಯೂಶಲಿ ಸ್ವಲ್ಪ ಒಂದು ಸ್ಪಾಟ್ ಹೋಗ್ತಾ ಇದ್ವಿ. ಇಲ್ಲಿ ಹೋಗ್ಬೇಕಾದ್ರೆ ಸನಮಾ ಫಾರೆಸ್ಟ್ ಅಂತ ಒಂದು ಈ ನೀರು ಬಂದ್ಬಿಟ್ಟು ಅಲ್ಲಿಂದಾನೆ ಬರ್ತಿದೆ ಇರ್ಬೋದು. ಸನಮಾ ಫಾರೆಸ್ಟ್ ಇಲ್ಲಿಂದ ಬೇಬಿ ಒಂದು 15 ಕಿಲೋಮೀಟರ್ಸ್. 10 ಬ್ಯಾಂಗ್ಳೂರಿಂದ ಇಲ್ಲಿಗೆ ಜಸ್ಟ್ ಎಕ್ಸಾಕ್ಟ್ಲಿ 60 ಕಿಲೋಮೀಟರ್ಸು. ಆರಾಮಾಗಿ ಬರ್ಬೋದು, ಫ್ಯಾಮಿಲಿ ಜೊತೆ. ಕಾರಲ್ಲಿ ಸಹ ಬರ್ಬೋದು, ಟೂ ವೀಲರಲ್ಲಿ ಸಹ ಬರ್ಬೋದು. ಆ್ಯಂಡ್ ದೆನ್ ಇಲ್ಲಿಂದ ಒಂದು 10 ಕಿಲೋಮೀಟರ್ ಸನಮಾ ಫಾರೆಸ್ಟ್ ಅಂತ ಇದೆ. ಫುಲ್ಲು ಸುತ್ತಮುತ್ತ ಫಾರೆಸ್ಟು, ಅಲ್ಲೂ ಇದೇ ಥರ ಫಾಲ್ಸ್ ಇದೆ. ಹೆಂಗಿದ್ರು ಇಲ್ಲಿಗೆ ಬಂದಿದ್ದೀವಿ, ಅಲ್ಲಿಗೆ ಹೋಗೋಣ ಅಂತ. ವಿ ಹ್ಯಾವ್ ಬೀನ್ ದೇರ್ ಮೆನಿ ಟೈಮ್ಸ್. ಅದ್ರ ಸ್ಟೋರಿನ ಅಲ್ಲಿಗೆ ಹೋದ್ಮೇಲೆ ಮಾತಾಡೋಣ. ಸೊ ಇಲ್ಲಿ ಸ್ವಲ್ಪ ಹೊತ್ತು ಇದ್ಬಿಟ್ಟು ಪೀಸಾಗಿ ಆಮೇಲೆ ಹೊರಡ್ತೀವಿ. ಸಿಂಬು ಏನೋ ಬಸವಣ್ಣನ ಕಿವಿಲಿ ಹೇಳ್ತಾ ಇದ್ದಾನೆ. ಏನು ಸೀಕ್ರೆಟ್ ಅಪ್ಪ? ಏನು ಸೀಕ್ರೆಟ್ ಅಂತ ಕೇಳಿದ್ರೆ ಬ್ಯಾಕ್ ಟು ಹೋಮ್ ಅಲ್ಲ, ಬ್ಯಾಕ್ ಟು ಸನಮಾ ಫಾರೆಸ್ಟ್. ಇವಾಗ ಸನಮಾ ಫಾರೆಸ್ಟ್ ಹೋಗೋಣ, ಇಲ್ಲಿಂದ ವಾಪಸ್. ಆ್ಯಕ್ಚುಲಿ ಸನ್ಫ್ಲವರ್ಸ್ ಇರಬೇಕು. ಸನ್ಫ್ಲವರ್ಸ್ ವಿ ಮಿಸ್ಡ್ ಇಟ್. ಇವಾಗ ಖಾಲಿ ಸನ್ಫ್ಲವರ್ ಸೀಸನ್ ಯಾವಾಗ ಬರುತ್ತೆ ಅಂತ ಒಂಚೂರು ಯಾರು ಗೊತ್ತಿದ್ರೆ ಕಮೆಂಟ್ ಹಾಕಿ. ಜೈ ಆಂಜನೇಯ. ಲಂಚ್ ಬ್ರೇಕ್. ಮಸಾಲೆ ಪುರಿ ತಿಂತಾ ಇದ್ದೀವಿ. ಸ್ವಲ್ಪ ವಿ ಫೆಲ್ಟ್ ಲೈಕ್ ಈಟಿಂಗ್ ಮಸಾಲೆ ಪುರಿ, ಅದಕ್ಕೆ. ನನ್ನ ಹೆಲ್ಮೆಟ್ ಲೂಸು ನಂಗೆ ಇಟ್ಕೊಂಡು ಬರ್ತಾ ಇದ್ದೀನಿ ಅವಾಗಿಂದ. ಹಂಗೆ ತಾವು ಲೂಸ್ ಆಗಿದ್ರೆ ಹೆಲ್ಮೆಟ್ ಲೂಸ್ ಆಗಿದೆ. ಯೋಯ್ ಚಿಮ್ಮು, ಆನ್ ದ ವೇ ಟು ಸನಮಾ ಫಾರೆಸ್ಟ್. ಸೊ ಫುಲ್ ಫಾರೆಸ್ಟ್ ಒಳಗಡೆ ಹೋದಂಗೆ ಇರುತ್ತೆ ನೋಡಿ. ಇಲ್ಲಿ ನೀರಲ್ಲಿ ಇಲ್ಲೂ ಆನ್ ದ ವೇ ಫುಲ್ಲು ನೀರಿದೆ. ಮೇ ಬಿ ಆ ನೀರು ಈ ನೀರು ಕನೆಕ್ಟ್ ಆಗಿದೆ ಅನ್ಸುತ್ತೆ. ಹಿಂಗೆ ಆನ್ ದ ವೇ ಪಕ್ಕದಲ್ಲೇ ಇದು ಏನಂತಾರೆ ಪಪ್ಪು, ಇದನ್ನ ಕಣಿವೆ ತರ ಬರುತ್ತಲ್ಲ, ಆ ಥರ ನೀರು ಇರುತ್ತೆ. ಇಲ್ಲಿ ಹಂಗೆ ಸುತ್ತಮುತ್ತ ಈ ಥರ ಹಸುಗಳು, ಹಸುಗಳೆಲ್ಲ ಮೇಯಿಸ್ತಾ ಇದ್ದಾರೆ. ಹಂಗೆ ಮುಂದೆ ಹೋಗ್ತಾ ಇದೀವಿ ನಾವು. ಏನಾಯ್ತು ಗೊತ್ತಾ,
ಮಸಾಲೆ ಪುರಿ ಚೆನ್ನಾಗಿತ್ತು ಅಂತ ಪಾನಿಪುರಿ ತಗೊಂಡ. ಪಾನಿಪುರಿ ನೋಡಿದ್ರೆ ಅದು ಚೆನ್ನಾಗೇ ಇರಲಿಲ್ಲ, ಅದು ಇಷ್ಟನೇ ಆಗಿಲ್ಲ. ಅದಕ್ಕೆ ಇವಾಗ ಬೇರೆ ಕಡೆ ಒಂದು ಸ್ವಲ್ಪ ತಿನ್ಕೊಂಡು ಬರ್ತಾ ಇದೀವಿ. ಸನಮ ಫಾರೆಸ್ಟ್ ಹೆಂಗಿದೆ ತೋರಿಸ್ತೀನಿ ಮೇಲೆ. ಇದು ತುಂಬಾ ಬ್ಯೂಟಿಫುಲ್ ಸ್ಪಾಟ್. ಆರಾಮಾಗಿ ಫ್ಯಾಮಿಲಿ ಫ್ರೆಂಡ್ಸು ಒಂದ್ ದಿವಸ ಬ್ಯಾಂಗ್ಳೂರಿಂದ ಔಟಿಂಗ್ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಆರಾಮಾಗಿ ಬರ್ಬೋದು. ಬೆಳಗ್ಗೆ ಬಂದ್ರೆ ಸಾಯಂಕಾಲದೊಳಗಡೆ ವಾಪಸ್ ಮನೆಗೆ ಹೋಗ್ಬೋದು, ಎಲ್ಲ ನೋಡ್ಕೊಂಡು ಆಟ ಆಡ್ಕೊಂಡು ಎಲ್ಲ. ಬನ್ನಿ ಇವಾಗ ಸನಮ ಹೋಗೋಣ. ಹೆಂಗ್ ಕಟ್ಟಿರ್ಬೋದು ಅವ್ರ ಮನೇನ ಅಷ್ಟು ಮೇಲೆ, ಇಷ್ಟು ಕಾಡ್ ಮಧ್ಯೆ ಯಾರ ಮನೆ ಇರ್ಬೋದು ಅದು. ಹೆಂಗ್ ಕಟ್ಟಿದ್ರು ಮನೇನ. ಓಕೆ, ಬೆಟ್ಟದ ಮೇಲೆ ಮನೆ ಮೇಲೆ ಹೆಂಗ್ ವ್ಯೂ ಇರ್ಬೋದು ಅವ್ರಿಗೆ. ಕ್ಯಾಬೇಜ್ ಬೆಳಿತಾ ಇದಾರೆ ಇಲ್ಲಿ. ನೀರು ನೋಡಿ, ಎಲ್ಲೆಲ್ಲೂ ನೀರು. ನೀರ್ ಇಷ್ಟ ಆಗೋರಿಗೆ ಆರಾಮ್ ಒಂದು ಹಬ್ಬ ಇದೆ. ಎಲ್ಲೆಲ್ಲೂ ನೀರು 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 ನೀರು. For the falls now, amazing view. Oh, we are here in Sanama forest. ಹಿಂಗಿದೆ ಇದು, ಬ್ಯೂಟಿಫುಲ್ ಪ್ಲೇಸ್. ನಾನು ಇಲ್ಲಿಗೆ ಬರ್ತಿರೋದು ಥರ್ಡ್ ಟೈಮ್. ಸ್ಯಾಮ್ ಇಲ್ಲಿಗೆ 10 ಸತಿ ಬಂದಿರ್ಬೋದು. ಇಲ್ಲಿ ಕ್ಯಾಂಪ್ ಎಲ್ಲ ಮಾಡಿ, ಅಂದ್ರೆ ಕ್ಯಾಂಪೇನ್ ಎಲ್ಲ ಮಾಡಿದ್ದಾರೆ ಇವರು. ಕ್ಯಾಂಪೇನ್ ಅಲ್ಲ, ಟೆಂಟ್ ಕ್ಯಾಂಪಿಂಗ್ ಮಾಡಿದ್ವಿ. ಸಾರಿ ಟೆಂಟು ಅದು ಇದೆಲ್ಲ ಹಾಕೊಂಡು ಇಲ್ಲೇ ಒಂದು ನೈಟ್ ಸಹ ಸ್ಟೇ ಮಾಡಿದ್ರು ಇವರು, ಬಾಯ್ಸ್ ಎಲ್ಲಾನು. ನೋಡಿ ಅಲ್ಲಿ ಹಂಗೆ ಹಾಂ, ವ್ಯೂ ಈ ಥರ ಇದೆ ನೋಡಿ. ನೈಸ್ ಪ್ಲೇಸ್. ರಿಲ್ಯಾಕ್ಸ್ ಆಗಿ ಕುತ್ಕೊಂಡು ಸ್ವಲ್ಪ ಹೊತ್ತು ನೇಚರ್ನ ಫೀಲ್ ಮಾಡೋಣ. ಮುನ್ಗಾಗೆ ಗಾಡಿ ಓಡಿಸಿ ಸುಸ್ತಾಗಿ ಪಾಚ್ಕೊಂಡ್ಬಿಟ್ಟಿದ್ದಾರೆ. ಕೋತಿಗಳು ನೋಡ್ರಿ ಅಟ್ಯಾಕ್ ಮಾಡಕ್ ಬರ್ತಾ ಇದ್ದಾರೆ ನಮ್ಮನ್ನ. ಅಯ್ಯೋ ದೇವ್ರೆ, ಟೆರರ್ ಆಗಿದೆ ನೋಡ್ರಿ ಅದು ಹೆಂಗೆ. ಅಟ್ಯಾಕ್ ಮಾಡ್ಲಾ ಹೊಡೆದಾಕ್ಲಾ ಇವಳನ್ನ ನೋಡ್ತಾ ಇದೆ ಸೈಡಲ್ಲಿ. ಏನು ಹೇಳ್ಬೇಕಂತ 2:45 ಆಗುತ್ತೆ. ಟೈಮ್ ಒಂದು ಸ್ವಲ್ಪ ಸ್ಮೂತ್ ಆಗಿರೋದಕ್ಕೆ ರಿಲ್ಯಾಕ್ಸ್ ಆಗಿದೆ. ಔಟ್ ಆಫ್ ಬ್ಯಾಂಗ್ಳೂರ್. ಹುಬ್ಬಳ್ಳಿ ಸಾಮ್ರಾಜ್ಯಂ ಅಂತ ಸಾಂಗ್ಗೆ ನೆಟ್ವರ್ಕ್ ಹುಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಾ ಇದೀನಿ. ಒಂದ್ಸತಿ ಏನೋ ಸಿಕ್ತು, ಬಟ್ ಅದು ತುಂಬಾ ಶೈ ಆಗಿ ಮಾಡಿದೆ. ಇನ್ನೊಂದ್ಸತಿ ಮಾಡೋಣ ಅಂದ್ರೆ ನೆಟ್ವರ್ಕೇ ಸಿಗ್ತಾ ಇಲ್ಲ. ಯಾಕೆ ಲಾಸ್ಟ್ ಟೂ ವೀಡಿಯೋ ಬರೀ ಹಿಂಗೆ ಮಾಡ್ತಾ ಇದೀನಿ, ಯಾಕೆ ಅಂತಾನೆ ಗೊತ್ತಿಲ್ಲ. ಹುಡುಗರು ಮಾಡ್ತಾ ಇದೀನಿ ಗಡ್ಡ ಥರ ಆ ಥರ. ಸೊ ನಾವು ಐಲ್ ಅವಾಯ್ಡ್ ದಟ್. ಏನಾದ್ರು ಏನು ಹಿಂಗೆ ಮಾಡ್ತಾವಳೆ ಅಂತ ಯಾರು ಅಂದ್ಕೊಂಡಿದ್ದೆ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಅನ್ಫಾರ್ಚುನೇಟ್ಲಿ ಹಿಂಗೆ ಫುಲ್ಲು ಆ ಥರ ಎಲ್ಲ ಮಾಡ್ತಾ ಇದ್ದೀನಿ. ಇನ್ಮೇಲೆ ಮಾಡಲ್ಲ. ಐ ವಿಲ್ ಅವಾಯ್ಡ್ ದಟ್ ಬಿಕಾಸ್ ಅದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಾಯಿ ಪುಟ್ಟ ನಾವೆಲ್ಲೋದ್ರೂ ಬರ್ತಾ ಇದೆ, ಏನು ಇಲ್ಲ ಅಂದರೂ ಈಗ ಹೋಗ್ತಾ ಇದೆ, ಪರವಾಗಿಲ್ಲ. ಹಾಂ, ಗೋ ಸಿಂಬು ಸರ್. ನಾಯಿ ಮರಿ ನೋಡಿ ಮತ್ತೆ ಸಿಂಬು ಹಿಂದೆನೇ ಹೋಗಿದೆ. ಆನ್ ದ ವೇ ಈಸಿ ಬೈ ಅಂತ ಒಂದು ಶಾಪ್ ಇದೆ, ಅಂಡರ್ 499 ಅಂತ. ನೋಡೋಣ, ಚೆನ್ನಾಗಿದ್ರೆ ಶಾಪಿಂಗ್ ಮಾಡಿ ಹೋಗೋಣ ಅಂತ ಬಂದ್ವಿ. ತಗೊಂಡಿಲ್ಲ, ಇಷ್ಟ ಆಗಿಲ್ಲ. ಲಾಸ್ಟ್ ಡೆಸ್ಟಿನೇಷನ್ ಓಂಸಂದ್ರ ರಾಮೇಶ್ವರಂ ಕೆಫೆ. ಸಖತ್ತಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ಬಂದವರೆಲ್ಲ ಫೋಟೋ ತಗೊಂತಿದ್ದಾರೆ, ಟೂರಿಸ್ಟ್ ಪ್ಲೇಸ್ ಥರ. ಈಶಾ ಒಳ್ಳೆ ಟೆಂಪಲ್ ಥರ ಮಾಡಿದ್ದಾರೆ. ವಾ ಮ್ಯಾನ್, ಇಷ್ಟು ಜನ ಮ್ಯಾನ್. ಅವರ ದೇವಪುತ್ರ ಅವರಿಬ್ರು ಗಂಡ ಹೆಂಡತಿ. ದಿ ಮ್ಯಾನ್, ಅವರ್ ಇಂಡಿಯನ್ ರೆಸ್ಟೋರೆಂಟ್ ಆಲ್ಸೋ ಈಸ್ ಡಿಜಿಟಲ್ ನಾವು. ಅಲ್ಲೊಂದು 2-3 ಆ ಥರ ಇಟ್ಟಿದ್ದಾರೆ. ಸಖತ್ತಾಗಿದೆ, ಫುಲ್ಲು ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಅಮೇಝಿಂಗ್ ಸಹ ಇದ್ದಾರೆ. ಮ್ಯಾನ್, ಐ ಆಮ್ ಇಂಪ್ರೆಸ್ಡ್ ವಿತ್ ದ ರೆಸ್ಟೋರೆಂಟ್ ಇವತ್ತು. ನನಗೊಂದು ಡೀಪ್ ಪ್ಲೇನ್ ದೋಸೆ. ನಿನಗೆ ಇಡ್ಲಿ ಆ ಕಡೆ ಅಂತ. ಇಡ್ಲಿ ಅದು ಪಪ್ಪು, ರೈಸ್ ಅಲ್ಲ, ಇಡ್ಲಿ ಅದು. ಹಾಂ, ಓಕೆ. ಸೊ ನಾನು ಈ ಕ್ಯೂ, ಸಿಂಬು ಆ ಕ್ಯೂ. ಮಸಾಲೆ ದೋಸೆ ಕ್ಯೂ. ಇದು ಗೀ ಪ್ಲೇನ್ ದೋಸೆ,
ಸಿಂಬುದು ಲೆಮನ್ ಇಡ್ಲಿ ಆ್ಯಂಡ್ ಇದಕ್ಕೆ ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ವೆಯ್ಟು. ನಂದು 15 ಮಿನಿಟ್ಸ್ ವೆಯ್ಟು, ಸಿಂಬು ಒಂದು 5 ಮಿನಿಟ್ಸ್ ಸಿಕ್ತಂತೆ. ಲೆಟ್ಸ್ ಟೇಸ್ಟ್ ಈಟ್. ಟೆಲ್ ದ ಜೆನ್ಯೂನ್ ಫೀಡ್ಬ್ಯಾಕ್. ಚೆನ್ನಾಗಿದೆಯಾ? ಔಟ್ ಆಫ್ 10 ಲೆಮನ್ ಇಡ್ಲಿ 8 ಅಂತೆ. ಒಟ್ಟದ ವೆಯ್ಟ್ ಸೂಪರ್. ದೇವಸ್ಥಾನಕ್ಕೆ ಬಂದಿರೋ ಫೀಲ್. ದೇವಸ್ಥಾನದಲ್ಲಿ ಪ್ರಸಾದ. ನಡೀತಾ ಇದೆ. ಓಕೆ, ಸೊ ಮನೆಗೆ ರೀಚ್ ಆಗಿ ಫ್ರೆಶ್ ಅಪ್ ಆಗಿ ಇಯರಿಂಗ್ಸ್ ಎಲ್ಲ ಚೇಂಜ್ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫುಲ್ಲಿ ಟಯರ್ಡ್ ಆಗಿದ್ದೀವಿ. ಬಟ್ ಡೇ ವಿತ್ ಗುಡ್ ಮೆಮೊರೀಸ್. ಇವಾಗ ಬೆಳಗ್ಗೆ ಹೋಗಿದ್ದ ಶಿವ ಟೆಂಪಲ್ ಇರ್ಬೋದು, ಆ್ಯಂಡ್ ಸೆಕೆಂಡ್ ಹೋಗಿದ್ದು ಸನ್ನಮ್ಮ ಫಾರೆಸ್ಟ್ ಇರ್ಬೋದು, ಆ್ಯಂಡ್ ಲಾಸ್ಟಲ್ಲಿ ಹೋಗಿದ್ದ ರಾಮೇಶ್ವರಂಗೆ ನಾವು ಸುಮ್ಮನೆ ಒಂದು ಈವ್ನಿಂಗ್ ಅಲ್ವಾ ದೋಸೆ ಇಡ್ಲಿ ತಿನ್ಕೊಂಡು ಹೋಗೋಣ ಅಂತ ಹೋದರೆ, ವಾವ್, ವಿ ಡಿಂಟ್ ಎಕ್ಸ್ಪೆಕ್ಟ್ ದಟ್ ವೈಬ್. ಅದು ಇಸ್ಕಾನ್ ದೇವಸ್ಥಾನಕ್ಕೆ ಹೋದಾಗಿರುತ್ತಲ್ಲ ಆ ಥರ ಇತ್ತು. ಬಟ್ ಸಕ್ಕತ್ತಾಗಿ ಮಾಡಿದ್ದಾರೆ. ಲೈಕ್ ಆ ಸ್ಟ್ರಕ್ಚರು, ಅವ್ರ ಪ್ಲ್ಯಾನಿಂಗು, ಆ್ಯಂಡ್ ಪ್ರಾಪರ್ ಕ್ಯೂ ಸಿಸ್ಟಮ್ಮು ಆ್ಯಂಡ್ ಟೇಸ್ಟು, ಲೈಕ್ ಒಂದು ಬಿಗ್ ಗೋಲ್ ಇಟ್ಕೊಂಡು ಮಾಡಿರೋ ಥರನೇ ಇದೆ. ಬಟ್ ವಾವ್, ಅಮೇಝಿಂಗ್ ಆಗಿತ್ತು ರಾಮೇಶ್ವರಂ ಕೆಫೆ. ಅಂದರೆ ತಿನ್ನೋಕೆ ಹೋಗಿದ್ದಕ್ಕಿಂತ ಒಳ್ಳೆ ಅದು ಆ್ಯಂಬಿಯನ್ಸೇ ನೆಕ್ಸ್ಟ್ ಲೆವೆಲ್ ಇದೆ. ಪಕ್ಕಾ ಒಂದು ದೇವಸ್ಥಾನದ ವೈಬ್ರೇಷನ್ಸಲ್ಲಿ ವೆಂಕಟೇಶ್ವರ ಇದೆ, ಈಚೆ ಕಡೆ ಆದಿಯೋಗ ಇದೆ, ಆಮೇಲೆ ಆ ದೇವಿ ಹೆಸರು ಮರ್ತೋಯ್ತು, ಕಾಲಭೈರವಿ ದೇವಿ ಇದೆ, ಕೃಷ್ಣ ವಿತ್ ಅದು ಏನೋ ಚಿಕ್ಕ ಹಸುಗಳು, ಅದೇನೋ ಇವಾಗ ಬಂದಿರೋ ಬ್ರೀಡ್ಸ್ ಅಂತಲ್ಲ, ಐ ಮೀನ್ ಆ ಚಿಕ್ಕ ಹಸುಗಳು. ವಾವ್, ಸಖತ್ತಾಗಿತ್ತು. ಗುಡ್ ಎಕ್ಸ್ಪೀರಿಯನ್ಸ್. ಓಕೆ, ನಾವು ಪ್ರಾಪರ್ ನೋಡಿ ಬೆಳಗ್ಗೆ 10:30 ಹೊರಟ್ವಿ. ವಾಪಸ್ ವಿ ವರ್ ಬ್ಯಾಕ್ ಅಟ್ ಆಲ್ಮೋಸ್ಟ್ 6:30 ಆಯಿತಾ ಬಂದಿದ್ದು. 6:30 ನಾವು ರೀಚ್ ಆಗಿಬಿಟ್ವಿ. ಸೊ ಒನ್ ಡೇ ಔಟಿಂಗ್ ಪಕ್ಕಾ ಪ್ಲ್ಯಾನ್ ಮಾಡ್ಬೋದು. ಆರಾಮಾಗಿ ಎದ್ದೋಗಿ ಎಲ್ಲನೂ ಮುಗಿಸ್ಕೊಂಡು ಒಂದು ಗುಡ್ ಮೆಮೊರಿ ತೊಗೊಂಡು ವಾಪಸ್ ಬರ್ಬೋದು. ಸೊ ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಕೇಕ್ ಕಟ್ಟಿಂಗ್ ಆ್ಯಂಡ್ ಸಿಟ್ಟಿಂಗ್ ಅಟ್ ಹೋಮ್, ಆಲ್ವೇಸ್ ಐ ಡೋಂಟ್ ನೋ ಎಷ್ಟು ಜನಕ್ಕೆ ಎಕ್ಸ್ಪ್ಲೋರ್ ಮಾಡೋದು ಇಷ್ಟ ಆಗುತ್ತೆ ಅಂತ, ಬಟ್ ಈಚೆ ಹೋದರೆ ಚೇಂಜ್ ಆಫ್ ಪ್ಲೇಸ್ ವಿಲ್ ಮೇಕ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಕೀಪ್ ಗೋಯಿಂಗ್ ಔಟ್, ಕೀಪ್ ಎಕ್ಸ್ಪ್ಲೋರಿಂಗ್. ಆ್ಯಂಡ್ ನಮ್ಮ ಈ ಬೆಂಗಳೂರಲ್ಲೇ ಸುತ್ತಮುತ್ತ ಎಷ್ಟು ಪ್ಲೇಸಸ್ ಇದೆ ಅಂದರೆ ಅಷ್ಟು ಪ್ಲೇಸಸ್ ಇದೆ. ಸೊ ಅಷ್ಟೇ, ಹೀಗಿತ್ತು ನಮ್ಮ 6th ಮಂತ್ ಆ್ಯನಿವರ್ಸರಿ. ಕ್ಯೂಟಾಗಿತ್ತು, ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಇದೇ ಥರ ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಎಲ್ಲ ನೋಡ್ತಾ ಇರಿ. ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್.